ನಿನ್ನ ಕೌತವಿ ಪರಮ ಸೂಕ್ಷ್ಮಮಯ ಮುರುಳಿ ಮೋಹನ ನೀಲ ಮೇಘ ಶ್ಯಾಮ ನಿನ್ನ ನೋಟವಿದೆ ನಾರಾಯಣ ನಾರಾಯಣ ಜಪಿಸಲು ನಿನ್ನ ಸ್ಮರಣೆ ನಲವೀರಾಗಲಿ ನಾರಾಯಣ ನಾರಾಯಣ ಜಪಿಸಲು ನಿನ್ನ ಸ್ಮರಣೆ ನಲವೀರಾಗಲಿ ಇದಕ್ಕೆ ಪಾಪಿನಾದೆ ನಂತಾಗಲಿ ಬದುಕೆ ಬಾಳಿನಾದೆ ನಂತಾಗಲಿ ತ್ರಿಭುವನ ಪಾಲ ದಯಾಮಯ ಶೀಲ ತ್ರಿಭುವನ ಪಾಲ ದಯಾಮಯ ಶೀಲ ನಿನ್ನ ನೋಟವಿದೆ ನಾರಾಯಣ ನಾರಾಯಣ ನಾರದ ಮಹಾತ್ಮರಿಗೆ ಪ್ರಣಾಮಗಳು. ದುರ್ಯೋಧನ ಶಕುನಿ ನಿಮಗೆ ಮಂಗಳವಾಗಲಿ. ನೀವುಗಳು ಕ್ಷೇಮವೇ? ನಾರದರೆ ನಮ್ಮ ಕ್ಷೇಮವನ್ನು ಏನೆಂದು ಹೇಳಲಿ? ಆ ಕಾಶಿರಾಜನ ಪುತ್ರಿಯಾದ ಹೇಮಾವತಿ ಸ್ವಯಂವರಕ್ಕೆಂದು ಹೋಗಿದ್ದೆವು. ಆ ಹೇಮಾವತಿಯನ್ನು ಆ ನನ್ನ ಶತ್ರುವಾದ ಭೀಮನು ಗೆದ್ದುಕೊಂಡನು. ಆದ್ದರಿಂದ ಆಕೆಯನ್ನು ತಂದುಕೊಡುವೆನೆಂದು ಹೋದ ಜರಾಸಂಧ, ಶಿಶುಪಾಲ, ದಂತವಕ್ರರು ಅಪಮಾನಿತರಾಗಿ ಹಿಂದಿರುಗಿದರು. ಆದರೆ ಈಗ ಏನು ಮಾಡಬೇಕೆಂಬುದೇ ನನಗೆ ತಿಳಿಯಲಾಗಿದೆ. ದುರ್ಯೋಧನ, ಹೇಮಾವತಿಯನ್ನು ಒರೆಸಬೇಕಾದರೆ ಆ ಶಿವಭಕ್ತನಾದ ಚಂಡಾಸುರನ ಬಳಿಗೆ ಹೋಗಿ ಮೋಸದಲ್ಲಿ ಕರಭಾಷೆಯನ್ನು ಪಡೆದು ಆನಂತರ ಹೇಮಾವತಿಯನ್ನು ಕದ್ದು ತರುವಂತೆ ಕೇಳು. ಕೈಭಾಷೆಗೆ ಒಳಪಟ್ಟ ಆ ಚಂಡಾಸುರನು ನಿನ್ನ ಕಾರ್ಯವನ್ನು ಈಡೇರಿಸುವನು. ನಾರಾಯಣ ನಾರಾಯಣ. ಹೌದು ನಾರದರೆ, ನಿಮ್ಮ ಮಾತು ನಿಜ. ಈಗ ನಾನು ಚಂಡಾಸುರನ ಬಳಿಗೆ ಹೋಗಿ ಮೋಸದಲ್ಲಿ ಕರಭಾಷೆಯನ್ನು ಪಡೆದುಕೊಂಡು ಆನಂತರ ಆ ಹೇಮಾವತಿಯನ್ನು ನನ್ನ ಹಸ್ತಿನಾಪುರಕ್ಕೆ ತರುವಂತೆ ಮಾಡುವೆನು. ನಾರಾಯಣ ನಾರಾಯಣ. ದುರ್ಯೋಧನ, ಭೀಮನು ನಿನಗೆ ಹಿಂದಿನಿಂದಲೂ ಶತ್ರು. ಆತನ ಪತ್ನಿಯನ್ನು ತರುವುದರಲ್ಲಿ ಯಾವ ಪಾಪವೂ ಬರುವುದಿಲ್ಲ. ಅಷ್ಟು ಕಾರ್ಯವನ್ನು ಮಾಡಿದರೆ ನಿನ್ನ ಕಾರ್ಯವು ಕೈಗೂಡುವುದು. ನಿಜ ದುರ್ಯೋಧನ, ನಿಜ. ನಾರದರು ಹೇಳುವ ಮಾತನ್ನು ಸತ್ಯವೆಂದು ಭಾವಿಸಬೇಕು. ಭೂಮಿಯ ವಸ್ತು ಭೂಪಾಲಕರಿಗೆ ಕೇಳಬೇಕು, ಬಂಧುಗಳ ವಸ್ತು ಬಂಧುಗಳಿಗೆ ಕೇಳಬೇಕು. ಇದರಲ್ಲಿ ಯಾವ ಅಪರಾಧವೂ ಇರುವುದಿಲ್ಲ. ನೀನು ಈಗಲೇ ಚಂಡಾಸುರನಲ್ಲಿಗೆ ಹೋಗು. ಆಗಲಿ ಬಾಬಾ, ನಾನೀಗಲೇ ಹೋಗುವನು. ನಾರಾಯಣ ನಾರಾಯಣ. ನಾನು ಇಲ್ಲಿ ಇಟ್ಟಿರುವ ಚಾಡಿ ಎಂಬ ಬಿತ್ತನೆಯಲ್ಲಿ ದುರ್ಯೋಧನನ ಮಾನಹಾನಿ, ಚಂಡಾಸುರನ ಪ್ರಾಣಹಾನಿ ಖಂಡಿತ ತಪ್ಪದು. ಇನ್ನು ಮುಂದೆ ಏನೇನು ವಿಚಿತ್ರಗಳು ನಡೆಯುವುದು ನನ್ನ ಕಣ್ಣಾರೆ ನೋಡಿ ಆನಂದ ಪಡುವೆನು. ನಾರಾಯಣ ನಾರಾಯಣ.